ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರ್ಸ್ ಟೇಲ್ಸ್. ರೈನ್ ಫಾಲ್ಸ್ ನೋಡ್ಕೊಂಡ್ ಬಂದ್ವಿ ಅದು ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಇವಾಗ ಈ ವಿಡಿಯೋದಲ್ಲಿ ನಾವು ರೈನ್ ಫಾಲ್ಸ್ ಇಂದ ಇಂಟರ್ಲೇಕ್ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದೀವಿ. ಸೊ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ. ಸೊ ಪ್ರಸಾದ್ ಇದ್ದಾರೆ, ಹೇಗೆ ಇಂಪ್ರೆಷನ್ ರೈನ್ ಫಾಲ್ಸ್? ಅದು ಫೈನಲಿ ರೈನ್ ಫಾಲ್ಸ್ ಸ್ಟಾರ್ಟೆಡ್ ಫ್ರಮ್ ನೋ ಇಂಪ್ರೆಷನ್ ಟು ವೆರಿ ಗುಡ್ ಇಂಪ್ರೆಷನ್. from almost nothing to something which is more impactful. It was very good. But finally ನಮಗೆ ಅಲ್ಲಿ ಇಂಡಿಯನ್ ಫುಡ್ ಸಿಕ್ತು. ಅಲ್ಲಿ ಇನ್ನೊಂದು ಬಿಗರ್ ಹೈಲೈಟ್ ಇಸ್ ಯು ಗೆಟ್ ಸಮೋಸಾ, ಪಾವ್ ಭಾಜಿ, ವಡಾ ಪಾವ್ ಎಲ್ಲ ಆಕ್ಚುಲಿ ಟೇಸ್ಟ್, ಮಸಾಲಾ ಚಾಯ್ ಐಸಿಂಗ್ ಆನ್ ಇದೆ. you can't beat that. ಸೊ ಈ ವಿಡಿಯೋದಲ್ಲಿ ಪ್ಲಾನ್ ಇರೋದು ಡ್ರೈವ್ ಮಾಡ್ಕೊಂಡು ನಾವು ಇಂಟರ್ಲೇಕ್ ಅನ್ನು ಹೋಗ್ತಿದ್ದೀವಿ. ಇಟ್ಸ್ ಅಬೌಟ್ 175 ಕಿಲೋಮೀಟರ್ಸ್, ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಓಡಿಸ್ಕೊಂಡು ಬಂದ್ವಿ. ತುಂಬ ಮಳೆ ಇತ್ತು, ಸೊ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಎನಿವೇಸ್ ಹೋಗುವ, ಲೆಟ್ಸ್ ಗೋ. ಫಾಲ್ಸ್ ಅಲ್ಲಿ ಒಂದು ಸ್ನಾನ ಮಾಡಬೇಕು ಅಂತಿತ್ತು, ನಾವು ಮಾಡದೆ ಆಕ್ಚುಲಿ ನಾವು ಮಾತಾಡ್ಕೊಂಡು ಹೋಗಿದ್ವಿ ನೀರಲ್ಲಿ ಇಳಿಬೇಕು ಅಂತೆಲ್ಲ. ಆ ಫಾಲ್ಸ್ ನೋಡಿ ಧೈರ್ಯ ಬರ್ಲಿಲ್ಲ, ಆದ್ರೆ ಆ ಬೋಟ್ ರೈಡ್ ವಾಸ್ ಐಸಿಂಗ್ ಆನ್ ದ ಕೇಕ್. ನೀಟಾಗಿ ನೀರವರೆಗೂ ಕರ್ಕೊಂಡು ಹೋಗಿ ಸುಮ್ಮನೆ ಹಿಂಗೆ ಫ್ಲಶ್ ಆಫ್ ವಾಟರ್ ಬಂದಂಗೆ ಮುಖದ ಮೇಲೆ ಮುಗಿಸಿದ್ವಿ. ಅದನ್ನು ಸರಿ ಈಗ ನೆಂದಿಲ್ಲ ಅಂತ ಅಟ್ ದಿ ಎಂಡ್ ಆಫ್ ದ ಟ್ರಿಪ್ ಜೋರ್ ಮಳೆ ಬಂದ್ಬಿಟ್ಟು ಚೆನ್ನಾಗಿ ನೆನ್ಕೊಂಡು ಗಾಡಿ ಹತ್ತಿದ್ವಿ. ಸೊ ಅದರಿಂದಾಗಿ ಎಲ್ಲರ ಡ್ರೆಸ್ ಚೇಂಜ್ ಆಯ್ತು, ಕರೆಕ್ಟ್ ಆಯ್ತು ವಿಡಿಯೋ. ಓಕೆ, ಲೆಟ್ಸ್ ಗೋ. ಸೊ ಬೇಸಿಕಲಿ ನಾವು ಇವಾಗ ಇಂಟರ್ಲಾಕನ್ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 30 ಕಿಲೋಮೀಟರ್ ಇದೆ. ಸೊ ಕಾಫಿ ಬ್ರೇಕಿಗೆ ಇವಾಗ ಇಲ್ಲಿ ನಿಲ್ಲಿಸಿದ್ದೀವಿ. ಸೊ ಕಾಫಿ ಕುಡಿದು ಇಲ್ಲಿಂದ ಹೋಗೋಣ. ಬಟ್ ನಾನು ಹೇಳಲೇಬೇಕಿತ್ತು, ಇಲ್ಲಿದ್ದು ವ್ಯೂಸ್ ಮಾತ್ರ ಬರ್ತಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇಂಟರ್ಲಾಕನ್ ಹೋಗ್ತಾ ಇನ್ನೂ ಜಾಸ್ತಿನೇ ವ್ಯೂಸ್ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೆ. ಸೊ ನೋಡುವ ಅಲ್ಲೋಗಿ. ಆ್ಯಂಡ್ ನಾವು ಕಾಫಿ ತಗೊಳ್ಳೋಣ. Alles drauf für ihn. Danke. ಸೊ 40 ಮಿನಿಟ್ಸ್ 38 ಕಿಲೋಮೀಟರ್ಸ್, ಅರ್ಧ ಗಂಟೆ ಮೇಲೆ. ಸೊ ಕ್ವಿಕ್ ಬ್ರೇಕ್ ಆಯಿತು. ಇವಾಗ ಹೋಗ್ತಾ ಇದ್ದೇವೆ ಇಂಟರ್ಲಾಕನ್. ಹಬ್ಬದಕ್ಕೆ ಹಾಕಿ ಕೂಗಿಸಿ ಆಮೇಲೆ ಕರೆಕ್ಟ್ ಹಾಕೋದು. ಕಲರ್ ನೋಡಾ, ಹಾರಿ ಬಿಡುವ ಅನಿಸ್ತಾ ಇಲ್ಲ. ಏನಂದೆ? ಹಾರಿ ಬಿಡುವ ಅನಿಸ್ತಾ ಇಲ್ಲ. ಸೊ ಸ್ವಿಟ್ಜರ್ಲ್ಯಾಂಡ್ ಇನ್ನೊಂದು ಟ್ರಿಪ್ ಬರಬೇಕಲ್ಲ. This is worth coming back for. ಫೈನಲಿ ನಾವು ಇಂಟರ್ಲೇಕಲ್ಲಿ ರೀಚ್ ಆಗಿದ್ದೀವಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಆ್ಯಂಡ್ ಸೊ ನಿನ್ನೆ ಆಲ್ಮೋಸ್ಟ್ ನಾವು ಒಂದು 8:30 ರೀಚ್ ಆಗಿದ್ವಿ. ಆಮೇಲೆ ಡಿನ್ನರ್ಗೆ ಹೋಗಿದ್ವಿ. ಡಿನ್ನರ್ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ ನಿನ್ನೆ ಅಷ್ಟೇ.
ಇಲ್ಲಿ ತುಂಬ ಇಂಡಿಯನ್ ರೆಸ್ಟೋರೆಂಟ್ಸ್ ಅವೈಲಬಿಲಿಟಿ ಇದೆ, ಪಕ್ಕದಲ್ಲೇ ಇದೆ. ಬಿಕಾಸ್ DDLGಯಲ್ಲಿ ಶೂಟಿಂಗ್ ಆಗಿರೋದ್ರಿಂದ ತುಂಬ, ಅದಾದಮೇಲೆ ಮಾರ್ಕೆಟಿಂಗ್ ಆಗಿ ಎಲ್ಲ ತುಂಬ ಇಂಡಿಯನ್ ಫುಡ್ಸ್ ಅವೈಲೇಬಲ್ ಇದೆ. ಸೊ ಅದರ್ವೈಸ್ ಇವಾಗ ಸದ್ಯಕ್ಕೆ ನಾನು ಹೋಟೆಲಲ್ಲಿದ್ದೀನಿ. ಹೋಟೆಲ್ ಹೆಸರು ಹೋಟೆಲ್ ಕಾಂಟಿನೆಂಟಲ್ ಅಂತ. ಇದು ಇಂಟರ್ಲೇಕನ್ ವೆಸ್ಟಲ್ಲಿದೆ. ಸೊ ಈ ಹೋಟೆಲಿಂದ ವ್ಯೂ ಈ ಥರ ಇದೆ. ಅಟ್ಲೀಸ್ಟ್ 270 ಡಿಗ್ರಿ ಪ್ಯಾನೋರಾಮಿಕ್ ವ್ಯೂ ಇದೆ ನಮಗೆ. ಕಾರ್ನರ್ ರೂಮ್. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ. ಇದು ನಾನು ಫಿಲ್ಟರ್ ಆಗ್ತಾಯಿಲ್ಲ ನೀರಿಗೆ, ಬಟ್ ಕಲರೇ ಈ ಥರ ಇರೋ ಟೀಲ್ ಕಲರ್. ನಿನ್ನೆ ಇನ್ನೂ ತುಂಬ ಬ್ರೈಟ್ ಆಗಿತ್ತು, ಬಟ್ ಇವತ್ತು ಸ್ವಲ್ಪ ಕ್ಲೌಡಿ ಆಗಿರೋದ್ರಿಂದ ಸ್ವಲ್ಪ ಡಲ್ ಥರ ಕಾಣಿಸ್ತದೆ. ಬಟ್ ಅದರ್ವೈಸ್ ತುಂಬಾ ಚೆನ್ನಾಗಿದೆ. ಬೆಳಗ್ಗೆಯಿಂದ ಮಳೆ ಬರ್ತಾಯಿತ್ತು. ಆ್ಯಂಡ್ ಉದ್ದಕ್ಕೂ ಮೌಂಟೇನ್ಸ್ ನೋಡ್ಬೋದು. ಅಲ್ಲಿ ಆ್ಯಕ್ಚುಲಿ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ, ಬಟ್ ಇವಾಗ ಕ್ಲೌಡ್ಸಿಂದ ಕವರ್ ಆಗಿದೆ. ಮೇ ಬಿ ಆಮೇಲೆ ನಾನು ಫುಟೇಜ್ ಹಾಕ್ತೀನಿ. ಬಟ್ ಅದರ್ವೈಸ್ 270 ಡಿಗ್ರೀಸ್ ಪ್ಯಾರೋನಾಮಿಕಲಿ ನಿಮಗೆ ಮೌಂಟೇನ್ಸೇ ಕಾಣೋದು. ಈಗಲೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ, ಬಟ್ ಇದು ಸಣ್ಣದಾಗಿ ರೂಮ್ ಟೂರ್. ಸೊ ಇಲ್ಲಿ ಆ್ಯಕ್ಚುಲಿ ಕ್ವೀನ್ ಸೈಜ್ ಬೆಡ್ ಇದೆ, ಸಿಂಗಲ್. ನಾವು 3 ಇರೋದ್ರಿಂದ ಟ್ರಿಪಲ್ ಬೆಡ್ ರೂಮ್ ತೊಗೊಂಡಿದ್ದೇವೆ. ಆ್ಯಂಡ್ ವ್ಯೂ ಎಲ್ಲ ಕಡೆಯಲ್ಲಿ ಮೌಂಟೇನ್ಸ್ ಕಾಣಿಸುತ್ತೆ. ಹೇಗಿದೆ ಶೋ? ಚೆನ್ನಾಗಿದೆಲ್ಲ. ಕಾಫಿ ಇದ್ದಿದ್ರೆ ಮಡಿಕೇರಿ ಫೀಲಿಂಗ್. ಇಲ್ಲಿ ಕುತ್ಕೊಂಡು ಕಾಫಿ ಕುತ್ಕೊಂಡು ಬೆಟ್ಟ ನೋಡ್ತಿದ್ದಲ್ಲ. ಸೊ ಇಲ್ಲೂ ನೋಡ್ಬೋದು ಬೆಟ್ಟ, ಪೂರ್ತಿ ಬೆಟ್ಟ. ಅಲ್ಲೊಂದು ಚರ್ಚ್ ಥರ ಏನೋ ಇದೆ, ಚಾಪಲ್. ಆಮೇಲೆ ಈ ಕಡೆದು ರಿವರ್ ಹರಿತದೆ, ಈ ಕಡೆದು ರಿವರ್ ಹರಿತಾ ಇದೆ, ನೋಡ್ಬೋದು. ಆ್ಯಂಡ್ ಇಲ್ಲಿಂದ ಇವಾಗ ಸನ್ರೈಸ್ ಆಗಬೇಕು, ವೆಯ್ಟ್ ಮಾಡ್ತಾಯಿದ್ದೀವಿ. ಬಟ್ ಸ್ವಲ್ಪ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗುವಾಗ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ಎಂಜಾಯ್ ಮಾಡೋಣ. ಸೊ ಸದ್ಯಕ್ಕೆ ಸ್ವಲ್ಪ ಹೊತ್ತು ಈ ವ್ಯೂನ ಎಂಜಾಯ್ ಮಾಡೋಣ.